ಹಾಯ್, ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ದಾರೆ ಸೊ ನಿಮಗೆಲ್ಲ ಇವತ್ತು ಮ್ಯಾಪ್ಸ್ ಅನ್ನೋ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಈ ಒಂದು ಅಪ್ಡೇಟಲ್ಲಿ ಸೊ ನೀವು ಎಲ್ಲೆಲ್ಲ ಓಡಾಡ್ತಿದ್ದೀರಾ, ನಿಮ್ಮ ಮನೆ ಲೊಕೇಶನ್ ಎಲ್ಲಿದೆ, ಸೊ ನೀವು ಪ್ರೆಸೆಂಟ್ ಎಲ್ಲೆಲ್ಲ ಓಡಾಡ್ತೀರಾ ಅನ್ನೋ ಒಂದು ಲೊಕೇಶನ್ ಕಂಪ್ಲೀಟಾಗಿ ಟ್ರ್ಯಾಕ್ ಆಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನ ಯಾರೆಲ್ಲ ಫಾಲೋ ಮಾಡಿದ್ದಾರೆ ಮತ್ತು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಸೊ ಅವರಿಗೆ ನೀವು ಎಲ್ಲೆಲ್ಲಿ ಓಡಾಡ್ತಿದ್ದೀರ ಅನ್ನೋ ಒಂದು ಕಂಪ್ಲೀಟ್ ಲೊಕೇಶನ್ ಡೀಟೇಲ್ಸ್ಗಳು ಶೇರ್ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಈ ಒಂದು ಅಪ್ಡೇಟ್ನ ಬಗ್ಗೆ ಕಂಪ್ಲೀಟಾಗಿ ಎಲ್ಲರೂ ತಿಳ್ಕೊಳ್ಳಿ. ಸೊ ಈ ಒಂದು ಮ್ಯಾಪ್ಸ್ ಅನ್ನೋ ಒಂದು ಅಪ್ಡೇಟ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಮತ್ತು ಇದರಲ್ಲಿ ಸ್ವಲ್ಪ ಕೆಲವೊಂದು ಸೆಟ್ಟಿಂಗ್ಸ್ಗಳಿದ್ದಾವೆ. ಸೊ ಈ ಒಂದು ಸೆಟ್ಟಿಂಗ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಅಷ್ಟೇ ಆದರೂ ಒಂದು ಲೈಕ್ನ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಂಥ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಮೊದಲಿಗೆ ನೀವು ಈ ಒಂದು ಅಪ್ಡೇಟ್ ನಿಮಗೆ ಬರಬೇಕಂತಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡು ಓಪನ್ನ ಮಾಡಿದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಸಿಂಪಲ್ಲಾಗಿ ನೀವು ರೈಟ್ ಸೈಡ್ಗೆ ಮೀನ್ಸ್ ಲೆಫ್ಟ್ ಸೈಡ್ಗೆ ಸ್ಲೈಡ ಮಾಡಿ, ಅಂದರೆ ನಿಮ್ಮ ಒಂದು ಮೆಸೇಜ್ ಸೆಕ್ಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೆಸೇಜ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ನೋಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಮ್ಯಾಪ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಮ್ಯಾಪ್ಸ್ ಅನ್ನೋ ಆಪ್ಷನ್ನು ಸೊ ಈಗ ರೀಸೆಂಟಾಗಿ ಬಂದಿರೋಂಥ ಒಂದು ಅಪ್ಡೇಟ್, ಅದರಲ್ಲಿ ಬಂದಿರೋಂಥ ಒಂದು ಫೀಚರು. ಸೊ ಇದನ್ನ ಓಪನ್ ಮಾಡಿಕೊಂಡ್ರೆ ಅಂತಂದರೆ ಸೊ ನಿಮಗೆ ಇಲ್ಲಿ ಝೂಮ್ ಮಾಡಿದರೆ ನೋಡ್ತಾ ಇರ್ಬೋದು ನಿಮ್ಮ ಒಂದು ಫ್ರೆಂಡ್ಸ್ಗಳ ಒಂದು ಲೊಕೇಶನ್ ಇಲ್ಲಿ ನಿಮಗೆ ಶೋ ಆಗ್ತಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳ ಲೊಕೇಶನ್ ಶೋ ಆಗ್ತಿದೆ ಅದೇ ರೀತಿಯಾಗಿ ನಿಮ್ಮ ಒಂದು ಲೊಕೇಶನ್ ಕೂಡ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಆಗ್ತಾ ಇರುತ್ತೆ. ಸೊ ಐ ಥಿಂಕ್ ಏನಿದು ಅಪ್ಡೇಟ್ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಿದೆ ಅಂದ್ಕೊತೀನಿ. ಏನಂತಂದರೆ ಸಿಂಪಲಾಗಿ ಮತ್ತೊಂದು ಸಲ ಹೇಳ್ತೀನಿ, ನಿಮ್ಮ ಒಂದು ಲೊಕೇಶನ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದೇ ರೀತಿಯಾಗಿ ಶೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅವರು ಯಾವೆಲ್ಲ ಏರಿಯಾದಲ್ಲಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ, ನಿಮ್ಮ ಒಂದು ಸ್ಟ್ರೀಟ್ ಸಹ ಗೊತ್ತಾಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳಿದ್ದಾವೆ. ಸೊ ನಿಮ್ಮ ಒಂದು ಲೊಕೇಶನ್ನ ಶೇರ್ ಮಾಡಬೇಕಾ ಅಥವಾ ನೀವು ಬೇಡವನ್ನೋದು ಅಥವಾ ಯಾರ್ಯಾರಿಗೆ ಶೇರ್ ಮಾಡಬೇಕು ಅಂದ್ಕೊಳ್ಳೋದೆಲ್ಲ ಸೊ ಸೆಟ್ಟಿಂಗ್ಸ್ ಇದೆ. ಆ ಸೆಟ್ಟಿಂಗ್ಸ್ನ ಸಹ ತಿಳಿಸ್ಕೊಡ್ತೀನಿ. ಸೊ ಸೆಟ್ಟಿಂಗ್ಸ್ ಅಂದರೆ ಸಿಂಪಲ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಸೆಟ್ಟಿಂಗ್ ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಬರ್ತಾ ಇದ್ದಾವೆ, ಲೊಕೇಶನ್ ಆಫ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದರೆ ನಿಮಗೆ ಇಲ್ಲಿ 4 ಆಪ್ಷನ್ಸ್ಗಳು ಬರ್ತವೆ. ಸೊ ಮೊದಲನೇ ಆಪ್ಷನ್ ಬಂದುಬಿಟ್ಟು ಫ್ರೆಂಡ್ಸ್ ಅಂತ. ಸೊ ನೀವು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀರಿ ಅಂತಂದರೆ ಸೊ ನಿಮ್ಮ ಫಾಲೋವರ್ಸ್ ಯಾರಿದ್ದಾರೆ, ನೀವು ನಿಮಗೆ ಯಾರೆಲ್ಲ ಫಾಲೋವರ್ಸ್ ಇದ್ದಾರೆ, ನೀವು ಯಾರನ್ನೆಲ್ಲ ಫಾಲೋ ಬ್ಯಾಕ್ ಮಾಡ್ತಾ ಇದ್ದೀರಾ ಸೊ ಅವರಿಗೆ ನಿಮ್ಮ ಒಂದು ಲೊಕೇಶನ್ ಕಂಪ್ಲೀಟಾಗಿ ಶೇರ್ ಆಗುತ್ತೆ. ಸೊ ಇದು ಮೊದಲನೇ ಆಪ್ಷನ್. ಸೊ ಇದು ಕೆಳಗಡೆ ಬಂತಂದರೆ ಎರಡನೇ ಆಪ್ಷನ್ ಇದೆ, ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ಸೊ ಅದು ಈ ಒಂದು ಕ್ಲೋಸ್ ಫ್ರೆಂಡ್ಸ್ ಲಿಸ್ಟಲ್ಲಿ ಸೊ ನೀವು ಯಾರನ್ನೆಲ್ಲ ಕ್ಲೋಸ್ ಫ್ರೆಂಡ್ಸ್ ಲಿಸ್ಟಿಗೆ ಆ್ಯಡ್ ಮಾಡಿರ್ತೀರ, ನೀವು ಕೆಲವೊಂದು ಪೀಪಲ್ಗಳನ್ನ ನಿಮ್ಮ ಒಂದು ಕ್ಲೋಸ್ ಫ್ರೆಂಡ್ಸ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಂಡಿರ್ತೀರ. ಅದು ಮಸ್ಟ್ ನೀವು ಯಾರನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತಂದರೆ ಸೊ ಕೆಳಗಡೆ ಆಲ್ರೆಡಿ ನಿಮಗೆ ಸಜೆಷನ್ ತೋರಿಸ್ತಾ ಇರುತ್ತೆ. ನಿಮ್ಗೆ ಏನಾದರೂ ಬೇಕಾಯಿತು ಅಂತಂದರೆ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಬೇಡ ಆಯಿತು ಅಂತಂದರೆ ಸೊ ಅನ್ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಡನ್ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ಅವರಿಗೆ ಮಾತ್ರ ನಿಮ್ಮ ಒಂದು ಲೊಕೇಶನ್ ಶೇರ್ ಆಗ್ತಾ ಇರುತ್ತೆ. ಓಕೆನಾ, ಇದು ಸೆಕೆಂಡ್ ಆಪ್ಷನ್. ಸೊ ನೆಕ್ಸ್ಟ್ ಬಂತಂದರೆ ಓನ್ಲಿ ದೀಸ್ ಫ್ರೆಂಡ್ಸ್ ಅಂತ ಒಂದು ಥರ್ಡ್ ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನಲ್ಲಿ ನೀವು ನಿಮಗೆ ಯಾರ ಜೊತೆ ನೀವು ಶೇರ್ ಮಾಡಬೇಕು, ಸೊ ಒಬ್ಬರು ಜೊತೆ ಶೇರ್ ಮಾಡಬೇಕಾ ಅಥವಾ ಇಬ್ಬರು ಜೊತೆ ಶೇರ್ ಮಾಡಬೇಕಾ, ನಿಮಗೆ ಯಾರ ಜೊತೆ ಶೇರ್ ಮಾಡಿದರೆ ಏನೂ ತೊಂದರೆ ಇಲ್ಲ ಅನಿಸುತ್ತಲ್ಲ, ಸೊ ಅವ್ರ ಜೊತೆ ಶೇರ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ನಿಮ್ಗೆ ಯಾರೆಲ್ಲ ಬೇಕು ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ಇಲ್ಲೊಂದು ನೀವು ಲೀಸ್ಟ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಡನ್ ಮೇಲೆ ಕ್ಲಿಕ್ನ ಮಾಡಿದರೆ ಸೊ ಈ ನಿಮ್ಮ ಒಂದು ಲೊಕೇಶನ್ ಅವ್ರಿಗೆ ಮಾತ್ರ ಶೇರ್ ಆಗುತ್ತೆ. ನಾನಿಲ್ಲಿ ಯಾರನ್ನೂ ಸೆಲೆಕ್ಟ್ ಮಾಡಲ್ಲ, ಸೊ ಅನ್ಟಿಕ್ ಮಾಡ್ತೀನಿ, ಬ್ಯಾಕ್ ಬರ್ತೀನಿ. ಸೊ ನೆಕ್ಸ್ಟ್ ಬಂತಂದರೆ ಲಾಸ್ಟ್ ಆಪ್ಷನ್, ಬೆಸ್ಟ್ ಆಪ್ಷನ್, ನೋ ಒನ್. ಸೊ ಈ ಒಂದು ಆಪ್ಷನ್ ಏನು ಅಂತಂದರೆ ನಿಮ್ಮ ಒಂದು ಲೊಕೇಶನ್ ಯಾರಿಗೂ ಸಹ ಶೇರ್ ಆಗೋಲ್ಲ. ಸೊ ಇದರಲ್ಲಿ ನೀವು ನೋ ಒನ್ ಅನ್ನೋ ಒಂದು ಆಪ್ಷನ್ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಒಂದು ಲೊಕೇಶನ್ ಯಾರಿಗೂ ಸಹ ಶೇರ್ ಆಗೋಲ್ಲ. ಐ ಥಿಂಕ್ ಇದೇ ಬೆಟರ್ ಆಪ್ಷನ್. ಸೊ ನೀವು ನೋ ಒನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೆಕ್ಸ್ಟು 3 ಆಪ್ಷನ್ಸ್ ಬರುತ್ತೆ. ಇಲ್ಲಿ ಫಸ್ಟ್ ಬಂದುಬಿಟ್ಟು 3 ಅವರ್ಸ್ ಅಂತ. ಸೊ 3 ಅವರ್ಸ್ ಅಂದರೆ ಏನು ಅಂತಂದರೆ ನಿಮ್ಮ ಒಂದು ಲೊಕೇಶನ್ 3 ಅವರು ಮಾತ್ರ, ಅಂದರೆ 3 ಅವರ್ಸ್ ಮಾತ್ರ ಶೇರ್ ಆಗೋಲ್ಲ. 3 ಅವರ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಶೇರ್ ಆಗುತ್ತೆ. ಇದು ಈ ಆಪ್ಷನ್. ನೆಕ್ಸ್ಟ್ ಬಂತಂದರೆ 24 ಅವರ್ಸ್, ಅಂದರೆ 1 ಡೇ ನಿಮ್ಮ ಒಂದು ಲೊಕೇಶನ್ ಶೇರ್ ಆಗೋಲ್ಲ. ಅದಾದಮೇಲೆ ಆಟೋಮೆಟಿಕ್ಕಾಗಿ 24 ಅವರ್ಸ್ ಆದ ತಕ್ಷಣ ಶೇರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಲಾಸ್ಟ್ ಆಪ್ಷನ್ ಇದೆ, ಅಂಟಿಲ್ ಯು ಟರ್ನ್ ಇಟ್ ಬ್ಯಾಕ್ ಆನ್ ಅಂತ. ಸೊ ಈ ಆಪ್ಷನ್ ಏನು ಅಂತಂದರೆ ನೀವು ವಾಪಸ್ ಇದನ್ನು ಶೇರ್ ಮಾಡಬೇಕು ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡೋವ್ರಿಗೂ ಸಹ ಶೇರ್ ಆಗೋಲ್ಲ. ಇದು ಬೆಟರ್ ಆಪ್ಷನ್. ಆ್ಯಂಡ್ ಲಾಸ್ಟ್ ಆಪ್ಷನ್ ಅಂಟಿಲ್ ಯು ಟರ್ನ್ ಇಟ್ ಆನ್ ಬ್ಯಾಕ್, ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಂಗೆ ನಿಮ್ಮ ಒಂದು ಲೊಕೇಶನ್ ಯಾರಿಗೂ ಸಹ ಶೇರ್ ಆಗೋಲ್ಲ. ಐ ಥಿಂಕ್ ವಿಡಿಯೋ ತುಂಬ ಯೂಸ್ಫುಲ್ ಇದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಸಹ ಶೇರ್ನ ಮಾಡಿ, ಯಾಕೆಂತಂದರೆ ಇದರಿಂದ ತುಂಬ ಮಿಸ್ಯೂಸ್ಗಳಾಗ್ಬೋದು. ಯಾಕೆಂತಂದರೆ ಲೊಕೇಶನ್ನ ಟ್ರ್ಯಾಕ್ ಮಾಡಿಕೊಂಡು ಯಾರು ಬೇಕಾದರೂ ನಿಮ್ಮ ಒಂದು ಜಾಗಕ್ಕೆ ಬರ್ಬೋದು, ನೀವು ಎಲ್ಲಿದ್ದೀರಾ ಏನು ಮಾಡ್ತೀರಾ ಅನ್ನೋ ಸಹ ಎಲ್ಲರಿಗೂ ಗೊತ್ತಾಗುತ್ತೆ.
ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಇರೋರು ಈ ಒಂದು ಆಪ್ಷನ್ ತುಂಬ ಯೂಸ್ ಆಗುತ್ತೆ. ಒಂದು ರೀತಿಯಲ್ಲಿ ಇದು ಒಳ್ಳೆಯ ಅಪ್ಡೇಟು, ಒಂದು ರೀತಿಯಲ್ಲಿ ಒಂದು ಮಿಸ್ಯೂಸ್ ಆಗೋವಂಥ ಅಪ್ಡೇಟ್ ಇರ್ಬೋದು. ಸೊ ದಯವಿಟ್ಟು ಯಾರಿಗೆಲ್ಲ ಈ ಒಂದು ಅಪ್ಡೇಟ್ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ, ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ತಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿಯ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಲೇಟೆಸ್ಟ್ ಟೆಕ್ನಾಲಜಿ ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.